ನಿಮ್ಮ ತಂದೆಯವರು ಕೂಡ ಅಫ್ಕೋರ್ಸ್ ಆಸ್ ಅ ಪ್ರೊಡ್ಯೂಸರ್ ಕಥೆನ ಕೇಳೋದು ಒಂದು, ಈ ರೀತಿಯಾದ ಕಥೆ ಎಲ್ಲ ಮಾಡಬೇಕಾದ್ರೆ ಅವರು ಲಿಬರಲ್ ಆಗಿ ಯೋಚನೆ ಮಾಡ್ತಾ ಇದ್ದ ಈ ರೀತಿಯಾದ ಕಥೆಗಳನ್ನ ಹುಡುಕ್ಬೇಕಾದ್ರೆ ಪರ್ಸ್ನಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜನರಲಿ ಈ ರೀತಿಯಾದ ನಿಮ್ಮ ಕಥೆಗಳಿರ್ಬೋದು, ನಿಮ್ಮ ಲವ್ ಸ್ಟೋರೀಸ್ ಇರ್ಬೋದು, ಹಂಚ್ಕೊಳ್ತಿರೋ ಅವ್ರ ಜೊತೆ? ನಂದು ಅಯ್ಯೋ ಆ ಥರ ಯಾವುದು ಸಾಧ್ಯನೇ ಇಲ್ಲ ಅಂತ. ಲಾಟಿ ಏಟು ಮನೇಲೆ ಬೀಳುತ್ತೆ. ಸೊ ಇಲ್ಲ, ಯಾವಾಗಲೂ ಒಂದು ತಂದೆ ಅಂದ್ರೆ ಒಂದು ಭಯ ಇದ್ದೇ ಇರುತ್ತಲ್ಲ ಒಂದು. ಪ್ರತಿಯೊಬ್ಬ ಮನುಷ್ಯನ ಲವ್ ಅನ್ನೋದೆಲ್ಲ ಕಾಮನ್. ಅಂದ್ರೆ ಪ್ರತಿಯೊಬ್ಬ ಮಗನು ನಾವೆಲ್ಲ ಒಂಥರ ಇನ್ನೂ ಓಲ್ಡ್ ಸ್ಕೂಲ್ ಮಕ್ಕಳು, ಏನಾರು ತಂದೆ ತಾಯಿ ಮುಂದೆ ಹೇಳ್ಕೊಳ್ಳೋಕೆ ಭಯ ಪಡ್ತೀವಿ. ಅಂದ್ರೆ ಯಾವಾಗಲೂ ಒಂದು ಹುಡುಗರಲ್ಲಿ ಯಾವಾಗಲೂ ಒಂದಿದೆ, ಏನೇ ನಿಮ್ಗೆ ನೋವಾದ್ರು, ಅಂದ್ರೆ ಜನರಲ್ ಆಗಿ ಲೈಫಲ್ಲಿ ಏನೇ ನಿಮ್ಗೆ ಪೇನ್ ಇದ್ರು ಏನೇ ಇದ್ರು ಅದನ್ನು ನೋಡ್ಬಿಟ್ಟು ನಿಮ್ಮ ಅಪ್ಪ ಮತ್ತೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ವಿಲ್ ಜಸ್ಟ್ ಸ್ಮೈಲ್ ಆನ್ ಯುವರ್ ಫೇಸ್ ಅಂಡ್ ವಿಲ್ ಟೆಲ್ ಯಾ ಆಲ್ ಗುಡ್ ಅಂತ. ಬಿಕಾಸ್ ಎಂತೆಂಥ ಸ್ಯಾಕ್ರಿಫೈಸಸ್ಸು ನಿಮ್ಮ ತಂದೆ ತಾಯಿಂದ ನಿಮಗೆ ಮಾಡುತ್ತಾರೆ. ಪ್ರತಿಯೊಬ್ಬ ತಂದೆನೂ ಅವ್ರ ಮಕ್ಕಳು ಓದಲಿಲ್ಲ, ಇವತ್ತು ನಿಮ್ಗೊಂದು ಮಕ್ಕಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಮಗ ಚೆನ್ನಾಗಿರ್ಲಿ ಅಂದ್ಬಿಟ್ಟು ದಿನ ಬೆಳಿಗ್ಗೆ ಎದ್ದು ಒಂದ್ಸತಿ ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಈಚೆ ಎಷ್ಟು ಪ್ರಪಂಚ ಎಷ್ಟು ಡಿಫಿಕಲ್ಟ್ ಇದೆ, ಎಷ್ಟು ಈಸಿಯಾಗಿ ನನಗೆ ನನ್ನ ಪ್ಲೇಟಲ್ಲಿ ಎಲ್ಲ ಸಿಗ್ತಾಯಿತ್ತು ಅಂತ. ಸೊ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ಮುಂದೆ ನಿಮ್ಮ ನೋವುಗಳೆಲ್ಲ ತುಂಟಾಟದ ನೋವುಗಳು ಅಂತ ನಾನು ನಂಬ್ತೀನಿ.